ಎಲ್ಲಾ ಕಡೆ ಸುಳ್ಳು ಬಿಸಿಲು, ನಾನ್ ಮಾತ್ರ ತಂಪಲ್ಲಿದ್ದೀನಿ. ಛತ್ರಿ ಹಿಡಿದವರು ಯಾರು ಅಂತ ತಿರುಗಿ ನೋಡಿದ್ರೆ ಜವಾಬ್ದಾರಿಗಳ ಬೇಗೆಯಲ್ಲಿ ಬರೀ ಮೈಯಲ್ಲಿ ನಿಂತಿದ್ದ ನನ್ನಪ್ಪ. ತನ್ನ ಕೆಪಾಸಿಟಿಗಿಂತ ಹೆಚ್ಚು ಭಾರ ಹೊತ್ತಿದ್ದ ನನ್ನಪ್ಪ. ನಾನು ತಂಪಲ್ಲಿ ಇರೋದನ್ನ ನೋಡಿ ಖುಷಿ ಪಡ್ತಾ ಇದ್ದ ನನ್ನಪ್ಪ. ನಾನು ಇದುವರೆಗೂ ಥ್ಯಾಂಕ್ಸ್ ಹೇಳಿಲ್ಲ, ಅವ್ರು ಇದುವರೆಗೂ ಕ್ರೆಡಿಟ್ಸ್ ತಗೊಂಡಿಲ್ಲ. ಇವಾಗ ನಾನು ದೊಡ್ಡವನಾಗಿದ್ದೀನಿ. ಅಪ್ಪ ಹೊತ್ತಿರೋ ಜವಾಬ್ದಾರಿಗಳಿಗೆ ನಾನು ಸ್ವಲ್ಪ ಸಪೋರ್ಟ್ ಕೊಡೋಣ ಅಂತ ನಿಂತಾಗ ನನ್ಗೆ ಗೊತ್ತಾಯ್ತು, ಜವಾಬ್ದಾರಿಗಳ ಭಾರ ಹೊರೋದು ಸುಲಭ ಅಲ್ಲ. ಅವ್ರು ಹೊತ್ತಿರೋ ಭಾರದ ಮುಂದೆ ನನ್ನ ಪ್ರಾಬ್ಲಮ್ಸ್ ಗಳು ಲೆಕ್ಕಕ್ಕೆ ಇಲ್ಲ. ಸೊ ಅಲ್ಲಿಂದ ತುಂಬಾ ಶ್ರಮ ಪಡೋಕ್ ಸ್ಟಾರ್ಟ್ ಮಾಡಿದೆ. ಆ ಭಾರ ಕಮ್ಮಿ ಮಾಡ್ಬೇಕು ಅಂತ ಓವರ್ ಟೈಮ್ ಮಾಡೋಕ್ ಸ್ಟಾರ್ಟ್ ಮಾಡಿದೆ. ನಾನ್ ಚಿಕ್ಕವನಿದೆ, ಆದ್ರೆ ನನ್ಗಿನ್ನೂ ಕರೆಕ್ಟ್ ಆಗಿ ನೆನಪಿದೆ. ಸೊ ಕೇಳಿದೆ ಅಪ್ಪನಿಗೆ, ಅಷ್ಟೆಲ್ಲ ಪ್ರಾಬ್ಲಮ್ಸ್ ಇದ್ರು ಸಂಜೆ ನಗ್ತಾ ಬರ್ತಿದ್ರಲ್ಲ ಹೇಗೆ ಅಂತ. ಅವಾಗ ಹೇಳಿದ್ರು, ಅಪ್ಪ ನನಗೂ ಭಾರ ಹೊರೋಕ್ ಆಗ್ತಿರ್ಲಿಲ್ಲ, ತುಂಬಾ ಕಷ್ಟ ಆಗ್ತಾ ಇತ್ತು. ಅದೇ ಬೇಜಾರಲ್ಲಿ ಮನೆಗ್ ಬರ್ತಿದ್ದೆ. ಆದ್ರೆ ಬಾಗ್ಲಲ್ಲೇನೆ ನನ್ನ ಪುಟ್ಟ ಮಗ